ರಹಮತುಲ್ಲಾಹಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ನನ್ನ ಆತ್ಮೀಯ ಸಹೋದರರೇ, ಜಾತಿ ಮತ ಭೇದವನ್ನೇ ಎಲ್ಲರೂ ಭೇಟಿ ನೀಡುವಂತಹ ಬಹುಮಾನ್ಯರಾದ ಹಜರತ್ ಇಮಾಮ್ ಶಾವಲಿ ದರ್ಗಾ ಎಲ್ಲರಿಗೂ ಸುಪರಿಚಿತವಾದಂತಹ ಒಂದು ದರ್ಗವಾಗಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಮೈಸೂರಿನಲ್ಲಿ ದಸರಾ ಹಬ್ಬ ನಡೆಯುವ ಸಂದರ್ಭದಲ್ಲಿಯೂ ಕೂಡ ಅಂಬಾರಿಯನ್ನು ಹೊತ್ತುಕೊಂಡು ಹೋಗುವಂತಹ ಆಣೆ ಕೂಡ ಪ್ರಪ್ರಥಮವಾಗಿ ಇಮಾಮ್ ಶಾವಲಿ ದರ್ಗಕ್ಕೆ ಭೇಟಿ ನೀಡಿ ಇಲ್ಲಿಯ ಒಂದು ಆಶೀರ್ವಾದ ಪಡೆದುಕೊಂಡು ಹೋದ ನಂತರವೇ ಅಂಬಾರಿಯನ್ನು ಆಣೆಯ ಮೇಲೆ ಕೂರಿಸಿ ಮತ್ತೆ ತೆಗೆದುಕೊಂಡು ಹೋಗುವುದು ಚರಿತ್ರೆ, ಪೂಜೆ ಪ್ರಾರಂಭವಾಗುವ ಚರಿತ್ರೆ ಅದೆಲ್ಲರಿಗೂ ಗೊತ್ತಿರುವ ಸಂಗತಿಯಾಗಿದೆ. ರಾಜರಾಜರುಗಳ ಕಾಲದಿಂದವೂ ಕೂಡ ಆ ಅಂಬಾರಿ ಹೊತ್ತುಕೊಂಡು ಹೋಗುವಂತಹ ಒಂದು ಆಣೆ ಇಲ್ಲಿಗೆ ಭೇಟಿ ಮಾಡಿದ ನಂತರವೇ ಅಲ್ಲಿ ಪ್ರಾರಂಭವಾಗುವುದು. ಆದ್ದರಿಂದ ನನ್ನ ಆತ್ಮೀಯ ಸಹೋದರರೇ, ದಿವಾನ್ಸ್ ರೋಡ್ ಮೈಸೂರಿನಲ್ಲಿ ಎಲ್ಲರಿಗೂ ಪರಿಚಯವಾಗಿದೆ. ದಿವಾನ್ಸ್ ರೋಡಿನಲ್ಲಿ ಬಂದಾಗ ರೋಡ್ ಸೈಡಲ್ಲೇ ಕಾಣಲ್ಪಡುವಂತಹ ಈ ಒಂದು ದರ್ಗಾ ಶರೀಫ್, ದೈನಂದಿನ ಸಾವಿರಾರು ಜನರು ಭೇಟಿ ಮಾಡುವಂತಹ ಈ ಒಂದು ದರ್ಗಾ ಶರೀಫಿಗೆ ನಿಮ್ಮೆಲ್ಲರನ್ನೂ ಕೂಡ ಆಹ್ವಾನಿಸ್ತಾ ಇದ್ದೇನೆ. ಏನೇ ಕಷ್ಟಗಳಿದ್ದರೂ, ಏನೇ ತೊಂದರೆಗಳಿದ್ದರೂ, ಯಾವ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ, ಜಾನುವಾರುಗಳ ಪ್ರಶ್ನೆಗಳಿಗೂ ಕೂಡ, ಮನುಷ್ಯರ ಕಥೆಗಳು ಬಿಡಿ, ಜಾನುವಾರುಗಳ ಪ್ರಶ್ನೆಗಳಿಗೂ ಕೂಡ ಈ ಒಂದು ದರ್ಗಕ್ಕೆ ಭೇಟಿ ನೀಡಿ ಕಷ್ಟಕ್ಕೆ ಪರಿಹಾರ ಪಡೆದುಕೊಂಡಂತಹ ಚರಿತ್ರೆಗಳು, ನೂರಾರು ಚರಿತ್ರೆಗಳು ಎಲ್ಲ ಧರ್ಮದವರು ಹೇಳುವಂತಹ ಒಂದು ಚರಿತ್ರೆಗಳಾಗಿದೆ. ಇನ್ಶಾ ಅಲ್ಲಾ ಸಾವಿರಾರು ಜನರು ಬರ್ತಾರೆ, ಪ್ರತಿ ದಿನವೂ ಕೂಡ ಸಾವಿರಾರು ಜನರು ಭೇಟಿ ಮಾಡ್ತಾ ಇರ್ತಾರೆ. ಇನ್ಶಾ ಅಲ್ಲಾ ಜಾತಿ ಮತ ಯಾವುದು ಭೇದ ಯಾವುದೂ ಇಲ್ಲ, ಎಲ್ಲ ಧರ್ಮದವರು ಕೂಡ. ನಾನು ಈಗ ಇಲ್ಲಿ ದುವಾ ಮಾಡುವ ಸಂದರ್ಭದಲ್ಲಿ ಗಂಜಾಮ್ ಸುಲಾತ್ ಮಜ್ಲಿಸ್ಗೆ ಬರುವಂತಹ ವ್ಯಕ್ತಿಗಳಿಗೆ ದುವಾ ಮಾಡುವಾಗ ಇಲ್ಲಿ ಹಿಂದೂ ಧರ್ಮದವರು ಕೂಡ ಈ ದರ್ಗದಲ್ಲಿ ಇದ್ರು. ಈಗ ಎಲ್ಲ ಧರ್ಮದವರು ಎಲ್ಲರೂ ಒಂದೇ ಎಂದು ಭಾವಿಸಿಕೊಂಡು ಈ ದರ್ಗಕ್ಕೆ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಅಲ್ಲಾಹು ನಮ್ಮೆಲ್ಲರ ಕಷ್ಟಗಳನ್ನೆಲ್ಲ ತೀರಿಸಿಕೊಡಲಿ. ಇನ್ಶಾ ಅಲ್ಲಾ ಈ ದರ್ಗಕ್ಕೆ ಭೇಟಿ ಮಾಡುವವರು ಮೈಸೂರಿನಲ್ಲಿ ಬಂದರೆ ನಿಮಗೆಲ್ಲರಿಗೂ ಪರಿಚಯ ಇರುವ ದಿವಾನ್ಸ್ ರೋಡ್, ಅದರಲ್ಲಿ ಬರುವಾಗ ನಿಮಗೆ ಈ ಒಂದು ದರ್ಗಾ ಶರೀಫ್ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಜರತ್ ಇಮಾಮ್ ಶಾವಲಿ ಇವರ ಕರಾಮತಿನಿಂದ ನಮ್ಮ ಕಷ್ಟಗಳನ್ನೆಲ್ಲ ಅಲ್ಲಾಹು ದೂರ ಮಾಡಿ ಸಂತೋಷ ಸಮಾಧಾನ ಜೀವನವನ್ನು ಕೊಟ್ಟು ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.